15/7/2025 ಕರ್ನಾಟಕ ಲೋಕಾಯುಕ್ತ ಕಾರವಾರ ಠಾಣೆಯಲ್ಲಿ ಶ್ರೀ ರಮೇಶ್ ಅನ್ನುವರು ಬಂದು ರಮೇಶ್ ಹೆಗ್ಡೆ ಒಂದು ಪ್ರಕರಣ ದಾಖಲಿಸುತ್ತಾರೆ. ಅಂದರೆ ಇಲ್ಲಿ ನಗರಸಭೆಯ ಕಂದಾಯ ಅಧಿಕಾರಿಯಾದ RM ವರ್ಣೇಕರ್ ಮತ್ತು ಗಣಪತಿ ನಾಯಕ ಹಾಲಿ ಮೆಂಬರ್ ಆಗಿದ್ದಾರೆ ನಗರಸಭೆಯಲ್ಲಿ. ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದರು. ಇವರು ಸುಮಾರು 60 ವರ್ಷದಿಂದ ಸರ್ವೆ ನಂಬರ್ 73ರಲ್ಲಿ 6 ಗುಂಟೆ ಜಾಗೆಯಲ್ಲಿ ತಮ್ಮ ಮನೆ ಮತ್ತು ಜಾಗ ಇದೆ, ಅದರಲ್ಲಿ ವಾಸಿಸ್ತಾ ಇದ್ದಾರೆ. 1983ಯಲ್ಲಿ ಈ ಜಾಗವನ್ನು ಅಂದಿನ ಪ್ರೆಸಿಡೆಂಟ್ ಅಂದರೆ ನಗರಸಭೆಯ ಅಧ್ಯಕ್ಷರು 50 ವರ್ಷಕ್ಕೆ ಲೀಸಿಗೆ ಕೊಟ್ಟಿರ್ತಾರೆ ಇವರಿಗೆ. 1991-92 ಇದು ಮುನ್ಸಿಪಾಲ್ಟಿಯ ರಿಜಿಸ್ಟ್ರಲ್ಲಿ ಕೂಡ ಎಂಟ್ರಿ ಆಗಿರುತ್ತೆ ಲೀಸ್. ಆದರೆ ಹಠಾತ್ತಾಗಿ 2005ರಲ್ಲಿ ಒಂದು ನೋಟಿಸ್ ಕೊಡ್ತಾರೆ ನಗರಸಭೆಯಿಂದ, ಇದು ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕು ಅಂತೇಳಿ. ಇವರು ಅದನ್ನು ಆ ಕುರಿತಂತೆ ಇದು ನಿಯಮಾವಳಿಗೆ ಬಾಹಿರ ಅಂತೇಳಿ ಇಲ್ಲಿ ಸೀನಿಯರ್ ಸಿವಿಲ್ ಕೋರ್ಟಲ್ಲಿ OS 2/27 ಪ್ರಕಾರ ದಾಖಲಿಸ್ತಾರೆ. ಅವರು 2016ರಲ್ಲಿ ಇದಕ್ಕೆ ಆದೇಶ ಮಾಡ್ತಾರೆ. ಇವರ ಅರ್ಜಿದಾರರ ಹಿತರಕ್ಷಣೆಯನ್ನು ಕಾಪಾಡಿ ನಗರಸಭೆಯ ನಿಯಮಾವಳಿಯಂತೆ ಅತಿ ಶೀಘ್ರ ಕ್ರಮವನ್ನು ತಗೋಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ. ಆದರೆ ಸುಮಾರು 9 ವರ್ಷ ಆದರೂ ಕೂಡ ನಗರಸಭೆಯಿಂದ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಈಗ 2025ಕ್ಕೆ ಮಾರ್ಚಲ್ಲಿ ನೋಟಿಸ್ ಕೊಡ್ತಾರೆ, ಈ ಜಾಗ ಮತ್ತು ಮನೆಯನ್ನು ಖಾಲಿ ಮಾಡಬೇಕಂತೇಳಿ. ಸೊ ಕಂಟಿನ್ಯೂಸ್ ಆಗಿ 3 ನೋಟಿಸ್ ಕೊಡ್ತಾರೆ. ಈ 3 ನೋಟಿಸ್ಗೂ ಕೂಡ ಇವರು ರಿಪ್ಲೈ ಮಾಡಿರ್ತಾರೆ. ಆದರೆ ರಿಪ್ಲೈ ಬಂದಿಲ್ಲ ಅಂಥೇಳಿ 2ನೇದ್ದು 3ನೇದ್ದು ನೋಟಿಸ್ ಕೊಡ್ತಾ ಹೋಗ್ತಾರೆ. ಸೊ ಇವರಿಗೆ ಏನಾಗಿಸುತ್ತೆ, ಇದರಿಂದಾಗಿ ಕೋರ್ಟ್ ಅವ್ರ ಕಮಿಷನರೇ ನಡೆಸಬೇಕಾಗತ್ತೆ, ಇವರಿಗೆ ವ್ಯತಿರಿಕ್ತವಾಗಿ ಬರ್ಬೋದು ಜಡ್ಜ್ಮೆಂಟ್ ಅಂತೇಳಿ ಇವರು ಧಾರವಾಡ ಹೈಕೋರ್ಟಲ್ಲಿ ಹೋಗಿ ರಿಟ್ ಪಿಟಿಷನ್ ದಾಖಲಿಸ್ತಾರೆ.